ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ರಾಷ್ಟ್ರೀಯ ಅಧ್ಯಕ್ಷ ಶಾಬಾಜ್ ಜಗದೀಶ್ ಅವರನ್ನ ಮುಂದಿನ ಮುಖ್ಯಮಂತ್ರಿ ಮಾಡುವುದೇ ತಮ್ಮ ಪಕ್ಷದ ಉದ್ದೇಶವಾಗಿದೆ ಎಂದು ಘೋಷಿಸಿದರು. ನನ್ನ ಹೆಸರು CM ಶಾಬಾಜ್ ಖಾನ್, ಯಂಗ್ಸ್ಟಾರ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ. ನಮ್ಮ ಜಗದೀಶ್ ಏನು ನಾವು ಹೇಳ್ತೀವಲ್ಲ, ಈ ಬಿಗ್ ಬಾಸ್ ಅಲ್ಲಿ ನೋಡಿದ್ಮೇಲೆ ಎಲ್ಲರಿಗೂ ಕೂಡ ಕರ್ನಾಟಕದ ಜಗ್ಗುದಾದ. ಇವರು 30 ಕಡೆ ಕಚೇರಿಯಲ್ಲಿ ಇವತ್ತು ತುಮಕೂರಲ್ಲಿ ಮೊದಲ ಕಚೇರಿ ಓಪನ್ ಮಾಡಿದ್ದಾರೆ. ಅವರ ಕಚೇರಿ ಬಂದು ವಿಧಾನಸೌಧ. ನಾವು ಹೇಳಿರೋದು ಇದೆಲ್ಲ ನಮ್ಮ ಕಚೇರಿ, ಇದು ಓಪನ್ ಆಗ್ತಾ ಇರೋದು. ಯಾಕಂದ್ರೆ ನಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋಕ್ಕೋಸ್ಕರ ಇವ್ರು ಮಾಡ್ತಾ ಇರುವಂತ 30 ಕಚೇರಿಗಳು. ಮನೆ ಮನೆಗೆ ಜಗದೀಶ್ ಕುಮಾರ್ ಆಗ್ಬೇಕು. ಯಾಕಂತ ಹೇಳಿದ್ರೆ KN ಜಗದೀಶ್ ಕುಮಾರ್ ಅವರು 16 ವರ್ಷ ಈ ಕರ್ನಾಟಕದಲ್ಲಿ ದುಡ್ದಿದ್ದಾರೆ. ಬಡವರಿಗೋಸ್ಕರ, ಮಹಿಳೆಯರಿಗೋಸ್ಕರ, ರೈತರಿಗೋಸ್ಕರ. ನನ್ನದಲ್ಲ, ನಾನು ಒಬ್ಬ ಯುವಕ, ನನ್ನ ಧ್ವನಿ ಅಷ್ಟೇ. ನನ್ನ ಧ್ವನಿಯನ್ನ ಬೆಂಬಲಿಸೋರು KN ಜಗದೀಶ್ ಕುಮಾರ್ ಅಂತವ್ರು. ಇವ್ರನ್ನ ಬೆಂಬಲಿಸೋರು ಯಾರು? ನಾವೇ ಜನಗಳು. ಇವರೇ ನಾವು ತಗೊಂಡ್ ಬಂದು ಇಂತಹ ಮುಖ್ಯಮಂತ್ರಿಗಳನ್ನ ಮಾಡಬೇಕಾಗಿರೋದು. ಯಾಕಂತ ಹೇಳಿದ್ರೆ ನೋಡಿ, ಮುಖ್ಯಮಂತ್ರಿ ಅಂದ್ರೆ ಇವತ್ತು ಆಟ ಆಡ್ಬಿಟ್ಟಿದೆ. 1000 ಕೋಟಿ ಯಾರು ಕೊಡ್ತಾರೋ ಮುಖ್ಯಮಂತ್ರಿ ಆಗ್ತಾರೆ. ಇಂತಹ ರಾಜಕಾರಣ, ಭ್ರಷ್ಟಾಚಾರ ರಾಜಕಾರಣ ಮುಗಿಸ್ಬೇಕು ಅಂತ ಹೇಳಿದ್ರೆ ಇವತ್ತು ರೋಡ್ ಫುಟ್ಪಾತ್ಗಳಲ್ಲಿ ಇರುವಂತ ವ್ಯಾಪಾರಸ್ಥರು ಒಂದು 400-500 ದುಡ್ದು ನಮಗೂ ಕೂಡ ನಮ್ಮ ತಂದೆಯವರು ಕಷ್ಟಪಟ್ಟು ಸಾಕಿರ್ತಾರೆ. ಆ ರೋಡಲ್ಲಿ ವ್ಯಾಪಾರ ಮಾಡಿದಾರೋ, ಅಂಗಡಿಯಲ್ಲಿ ವ್ಯಾಪಾರ ಮಾಡಿದಾರೋ, ಚಿಲ್ಲರೆ ಅಂಗಡಿ ಇಟ್ಟಿದ್ದಾರೋ ಅಂತವ್ರಿಗೆಲ್ಲ ಒಂದು ಭವಿಷ್ಯವನ್ನು ಕಟ್ಟೋದಕ್ಕೆ ಎಜುಕೇಶನ್, ಶಿಕ್ಷಣ ಅನ್ನೋದನ್ನೇ ಇವತ್ತು ಶಿಕ್ಷೆ ಆಗ್ಬಿಟ್ಟಿದೆ. 50,000 1 ಲಕ್ಷ ತಗೊಂಡು ನಮಗೆ ವಿದ್ಯಾಭ್ಯಾಸಕ್ಕೆ ಎಲ್ಲೂ ಕೂಡ ಒಂದು ಒಳ್ಳೆ ದಾರಿ ಸಿಗ್ತಾ ಇಲ್ಲ. ಅಂತ ಕಡೆ ಎಲ್ಲ ನಮಗೆ, ನಮ್ಮ ಯುವಕರ ಧ್ವನಿಯಾಗಿ ಯಂಗ್ಸ್ಟಾರ್ ಪಕ್ಷಕ್ಕೆ ಯಂಗ್ಸ್ಟಾರ್ ಡೆಮೋಕ್ರಸಿ ಅಂತ ಹೇಳ್ಬೋದು, ಇದನ್ನ ತರಲಿಕ್ಕೆ ಜಗದೀಶ್ ಕುಮಾರ್ ಅವರು ಹೊರಟಿದ್ದಾರೆ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ನಾವು ಕಾರ್ಯಕರ್ತರು. ಯಾಕಂತ ಹೇಳಿದ್ರೆ ನಾವು ಹಿರಿಯರು, ಚಿಕ್ಕವರು, ನಮ್ಮ ಪಕ್ಷದಲ್ಲಿ ಹೆಂಗಿದೆ ಅಂತ ಹೇಳಿದ್ರೆ ನಮ್ಮ KN ಜಗದೀಶ್ ಕುಮಾರ್ ಅವ್ರು ಏನು ಹೇಳಿದ್ರು ಕೂಡ ನಾವು ಅದನ್ನ ಲೀಗಲ್ ಆಗಿ ಪಾಲಿಸ್ತೀವಿ, ಲೀಗಲ್ ಆಗಿ ಮುಂದುವರ್ಸ್ಕೊಂಡು ಹೋಗ್ತೀವಿ, ಲೀಗಲ್ ಆಗಿ ಅವರನ್ನ ನ್ಯಾಯ ಕೊಡಿಸೋ ನಿಟ್ಟಲ್ಲಿ ಕೆಲಸ ಮಾಡ್ತೀವಿ.